ಒಂದು ಶಾಲೆನ ಕ್ಲೋಸ್ ಮಾಡಬೇಕಂದ್ರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ಈಗ ಇದು ರನ್ನಿಂಗ್ ಶಾಲೆ ಅಪ್ಪ, ಅಡ್ಮಿಷನ್ ತೊಗೊಂಬಿಟ್ಟಿರ್ತಾರೆ. ಈಗ ಅದಕ್ಕೆ ಒಂದು OTP ಮಾಡಿದ್ದೀವಿ. ಸರ್ಕಾರಿ ಶಾಲೆಗೆ OTP ಮಾಡಾಯಿತು. ಈಗ ನೆಕ್ಸ್ಟು ಪ್ರೈವೇಟು ಅನುದಾನಿತ ಶಾಲೆಗೆಲ್ಲದಕ್ಕೂ ಕೂಡ ನೆಟ್ವರ್ಕ್ ಮಾಡಿ ನೆಕ್ಸ್ಟ್ ಇಯರಿಗೆ ಅದು ಈ ಫೇಶಿಯಲ್ ಅಟೆಂಡೆನ್ಸ್ ಅಂತ ಹೇಳಿ ಈಗ ಇಂಟ್ರೊಡ್ಯೂಸ್ಗೆ ಈಗ ಟೆಂಡರಿಗೆ ಹೋಗುತ್ತೆ. ಅದು ಟೆಂಡರ್ ಯಾರು ತಗೊಳ್ತಾರೆ ಗೊತ್ತೆ. ಅದಾದಮೇಲೆ ಈ ಪ್ರೋಸೆಸ್ ಸ್ಟಾರ್ಟ್ಸ್. ಅವಾಗ ಏನಾಗುತ್ತೆ, ನೆಕ್ಸ್ಟಿಗೆ ಅದು ಲಾಕೇ ಆಗೋಲ್ಲ, ಅಡ್ಮಿಷನ್ನೇ ತೊಗೊಳ್ಳಲ್ಲ. ಆದರೆ ಏನಾಗ್ತದೆ, ನಿಮ್ಮ ಮಕ್ಕಳು ಒಂದು ಶಾಲೆಯಲ್ಲಿದ್ದಾರೆ, ನೀವೇನೋ ನಮಗೆ ಕಳಿಸ್ಬಿಡ್ತೀರಪ್ಪ, ಅದು ಇಲ್ಲಿಗಲ್ಲ ಅಂತ ನಾಳೆ ಗೊತ್ತಾದರೆ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸ್ಲಾ, ಇಲ್ಲ ನಿಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ತೀರ ನಿಮ್ಮ ಮಕ್ಕಳನ್ನ? ನಾನು ತಗೊಳ್ತೀನಿ ಬಟ್ ಕಳಿಸಲ್ಲ ನೀವು. ಸಿ ದ ಪ್ರಾಬ್ಲಮ್ ಈಸ್ ಇದು. ಅದಕ್ಕೆ ಇದು ಟ್ರಾನ್ಸಾಕ್ಷನ್ ಪೀರಿಯಡು, ರಿಪೇರಿ ಆಗ್ತಕ್ಕಂಥ ಪೀರಿಯಡು. ಒಂದೇ ಸತಿಗೆ ನಾನು ಮಾಡಿಬಿಟ್ರೆ ಮಕ್ಕಳ ದೃಷ್ಟಿಗೆ ಕಷ್ಟ ಆಗ್ತದೆ. ಇದು ಒಂದು 2 ಇಯರ್ಸಿಂದನೂ ಕೂಡ ನಂಬರ್ ಆಫ್ ಸ್ಕೂಲ್ಸ್ ಹ್ಯಾವ್ ರೆಡ್ಯೂಸ್ಡ್. ಅದು ಒಂದು ನೆಲ ಕಚ್ಚಿಸ್ತೀನಿ, ಅದು ಬಿಡೋದಿಲ್ಲ ಇಲ್ಲಿಗಲ್ ಸ್ಕೂಲ್ನ. ಅದಕ್ಕೆ ನೀವು ಅನಿವಾರ್ಯವಾಗಿ ಇದ್ರ ಜಾಸ್ತಿ ಕೇಳಿದೆ, ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲಿಗೆ ನಿಲ್ಲಿಸಿದರೆ ಭಾಳ ಒಳ್ಳೆಯದು.